ದೇವಿ ಶ್ರೀ ತುಳಜಾ ಭವಾನಿ ದೈವ ಮಾರ್ಗ. ನಮಸ್ತೆ ವೀಕ್ಷಕರೇ. ನೋಡಿ, ಇವತ್ತು ಒಂದೇ ಗಿಡಮೂಲಿಕೆಯ ರಸದಲ್ಲಿ ಇವತ್ತು ಪಾದರಸ ಗಟ್ಟಿ ಮಾಡಿದ್ದೀನಿ. ಈ ಪಾದರಸ ಗಟ್ಟಿ ಅವತ್ತು ಮಾಡಿದ್ದೆ, ಪೇಪರಲ್ಲೆಲ್ಲ ಬಂದಿತ್ತು. ಇವತ್ತು ಮಾಡೋ ಕಾರಣ ಏನಂದರೆ, ನಮ್ದು ಯಾರೋ ಭಕ್ತರು ನಮಗೆ ಸರ್ ತಾಯ್ತದಲ್ಲಿ ಹಾಕೋಕ್ಕೆ ಅದನ್ನು ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ರು. ಸೊ ಅವ್ರಿಗೋಸ್ಕರ ನಾನು ಅದನ್ನು ಮಾಡಬೇಕಾದ್ರೆ ಒಂದು ವಿಡಿಯೋ ಮಾಡಿ ನಮ್ಮ ವೀಕ್ಷಕರಿಗೂ ಇನ್ನೂ ಒಂದು ಸಲ ಬಿಡೋಣ ಅಂತ ಬಿಡ್ತಾಯಿದ್ದೀನಿ. ನೋಡಿ, ಪಾದರಸ ಮಣಿಯನ್ನು ಯಾಕೆ ಧರಿಸಬೇಕು ಅಥವಾ ಮನೆಯಲ್ಲಿಟ್ಟು ಯಾಕೆ ಪೂಜೆ ಮಾಡಬೇಕಂದ್ರೆ, ಅಸಂಖ್ಯ ದೇವರುಗಳ ಶಕ್ತಿ ಇದರಲ್ಲಿರುತ್ತೆ ಅಂತ ಒಂದು 1940ರಲ್ಲಿ ಒಂದು ಪುಸ್ತಕದಲ್ಲಿ ಉಲ್ಲೇಖ ಆಗಿದ್ದನ್ನು ನಾನು ಓದಿದ್ದೆ. ಆ ತುಳುಕನ್ನು ನಿಮಗೆ ನಾನು ಇಲ್ಲಿ ಕೊಡ್ತೀನಿ, ನೋಡ್ಕೊಳ್ಳಿ. ಹಾಗೆ ಈ ಪಾದರಸ ಮಣಿಯನ್ನು ನಾವು ಡೈರೆಕ್ಟಾಗಿ ಧರಿಸಬಾರ್ದು. ಒಂದು ರಂಧ್ರ ಮಾಡೋ ಇನ್ನೊಂದು ಮಾಡೋ ಡೈರೆಕ್ಟಾಗಿ ಧರಿಸಬಾರ್ದು. ಅದನ್ನು ಒಂದು ತಾಯ್ತದಲ್ಲೋ ಅಥವಾ ಬೆಳ್ಳಿ ಒಂದು ಬಟ್ಲದಲ್ಲೋ ಈ ಥರ ಧರಿಸ್ಬೇಕೇ ಹೊರತು ಡೈರೆಕ್ಟಾಗಿ ಯಾರೂ ಧರಿಸ್ಬೇಡಿ. ಈ ಡೈರೆಕ್ಟಾಗಿ ಪಾದರಸ ಮಣಿಗಳು ಕೊಡ್ತಾರೆ, ಸಿಗುತ್ತೆ ಅನ್ನೋವೆಲ್ಲ ಅವೆಷ್ಟು ಸರಿನೋ ಸುಳ್ಳು ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ನಂದೇನಿದೆಯೋ ಅದು ನಾನು ಹೇಳ್ತೀನಿ. ಸೊ ಪಾದರಸ ಮಣಿಯನ್ನು ಒಂದು ತಾಯ್ತದಲ್ಲೋ ಅಥವಾ ಒಂದು ಡಬ್ಬಿಯಲ್ಲೋ ನೀವು ಧರಿಸಿ ನೀವು ಧಾರಣೆ ಮಾಡ್ಕೋಬೋದು. ಇಲ್ಲ ಅಂದರೆ ಮನೆಯಲ್ಲಿ ಶಿವಲಿಂಗ ರೂಪದಲ್ಲಿ ಇಟ್ಕೊಂಡು ನೀವು ಪೂಜೆ ಮಾಡ್ಬೋದು. ನೋಡಿ, ಒಬ್ಬರಿಗೆ ಬೇಕಾಗಿರೋದು 2 ತರಿಸ್ಕೊಂಡಿದ್ದಾರೆ. ನೋಡಿ, ರೆಡಿಯಾಗಿದೆ, ಇನ್ನು ಹಸಿ ಇದೆ. ಸೊ ಗಟ್ಟಿ ಆದಮೇಲೆ ಅವರು ತಾಯ್ತದಲ್ಲಿ ಹಾಕಿ ಧರಿಸ್ಕೊಳ್ಳೋದ್ರಿಂದ ಇದರ ಶಕ್ತಿ ಏನಂದರೆ, ನೋಡಿ, ಇದು ಬೆಳ್ಳಿಯ ಮೇಲೆ ಇಟ್ಟರೆ ಬೆಳ್ಳಿಗೆ ಕನ್ವರ್ಟ್ ಆಗುತ್ತೆ ಪೂರ ಮಣಿ. ಅದೇ ಬಂಗಾರದ ಮೇಲೆ ಇಟ್ಬಿಡಿ, ಬಂಗಾರ ಕಲರಿಗೆ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಈ ಉಸಿರುವಳ್ಳಿ ಎಲೆ ಮೇಲೆ ಹೋದರೆ ಎಲೆ ಕಲರು, ಹೂವಿನ ಮೇಲೆ ಹೋದರೆ ಹೂವಿನ ಕಲರ್ ಹೆಂಗೆ ಬದಲಾಗುತ್ತೋ ಆ ಥರದ ಒಂದು ರಿಯಲ್ ಮಣಿಯಲ್ಲಿ ಬದಲಾಗುತ್ತೆ ಹೊರತು ಕೆಮಿಕಲ್ ಮಣಿಯಲ್ಲಿ ಮಾಡಿರೋದು ಅಥವಾ ಇನ್ನೊಂದರಲ್ಲಿ ಮಾಡಿರೋದ್ರಲ್ಲಿ ಆ ಥರ ಬದಲಾವಣೆಗಳು ಇರೋದಿಲ್ಲ. ಇದು ಒರಿಜಿನಲು, ಬರೀ ಕೈಯಲ್ಲೂ ಮುಟ್ಟಬಾರ್ದು. ಆದರೆ ನಾನು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ವಿಚಾರಗಳು ತಿಳಿದಿರೋದ್ರಿಂದ ನಾನು ತೋರಿಸ್ತಾ ಇದ್ದೀನಿ ಅಂತ ನೀವ್ಯಾರು ಈ ಥರ ಬರೀ ಕೈಯಲ್ಲಿ ಮುಟ್ಟಕ್ಕೆ ಹೋಗ್ಬೇಡಿ. ಸೊ ಇದಕ್ಕೆ ಸಾಕಷ್ಟು ವಿಜ್ಞಾನ ಪ್ರಕಾರ ಹಾಗೆ ಧರಿಸೋ ಹಾಗಿಲ್ಲ, ಧರಿಸ್ಕೊಳ್ಳಿ, ಒಳ್ಳೆಯದಾಗಲಿ. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ನಾವು ಯಾಕೆ ಇದನ್ನು ಧರಿಸ್ಬೇಕು, ಯಾಕೆ ಪೂಜೆ ಮಾಡಬೇಕು, ಲಾಭ ಏನು ಅಂದರೆ, ನಮಗೆ ಯಾವುದಾದ್ರೂ ವ್ಯಾಧಿಗಳಿದ್ದರೆ, ಕಾಯಿಲೆಗಳಿದ್ದರೆ ಖಂಡಿತವಾಗ್ಲೂ ಅದು ಗುಣ ಮಾಡುವಂಥ ಶಕ್ತಿ ಈ ಶಿವ ಶಕ್ತಿಗಿದೆ. ದಯವಿಟ್ಟು ನಿಮಗೆ ಯಾರಿಗಾರು ಬೇಕಾಗಿದ್ದರೆ ಸಂಪರ್ಕಿಸಿ, ತಗೊಳ್ಳಿ, ಇದರ ಲಾಭನ ಪಡ್ಕೊಳ್ಳಿ. ಆದರೆ ದಯವಿಟ್ಟು ಯಾರು ಕಾಲ್ ಮಾಡಬೇಡಿ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಇಲ್ಲ ಏನಾದರೂ ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಮಾಡಿ, ನಾನು ವಾಪಸ್ ಮಾಡ್ತೀನಿ. ಯಾಕಂದರೆ ಅಟ್ ಅ ಟೈಮ್ 500 ಜನ ಡೈಲಿ ಫೋನ್ ಮಾಡಿದ್ರೆ ನಾನು ಏನಾಗಬೇಕು ಹೇಳಿ ಅಲ್ವಾ? ನಾನು ಒಬ್ಬ ಕೆಲಸಗಾರ ಅಷ್ಟೇ, ದೈವದ ಕೆಲಸಗಾರ. ಅದನ್ನು 10 ಜನಕ್ಕೆ ಅನುಕೂಲ ಆಗಲಿ ಅಂತ ಅವರಿಗೆ ತಲುಪಿಸೋ ಪ್ರಯತ್ನ ಪಡ್ತೀನಿ. ಎಲ್ರಿಗೂ ತೊಗೊಳ್ಳೇಬೇಕನ್ನೋ ಯಾವುದೂ ಇದಿಲ್ಲ. ಭರವಸೆನೂ ನಾವು ಯಾರಿಗೂ ತೊಗೊಳ್ಳಿ ಅಂತ ಬಲಂತನೂ ಮಾಡಲ್ಲ. ಹಾಗಾಗಿ ನಿಮಗೆ ಅನುಕೂಲ ಆಗುತ್ತೆ, ನಮಗೆ ಇದ್ರ ಮಾಹಿತಿ ಗೊತ್ತಿದೆ, ನಮಗೆ ಕೊಡಿ ಅನ್ನೋರು ನನಗೆ ವಾಟ್ಸಪ್ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ನಿಮಗೆ ತಲುಪಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಹಾಗೆ ಭಾಳಷ್ಟು ಜನ ಫೋನ್ ಮಾಡಿದವ್ರು ಹೇಳ್ತಾರೆ, ಸರ್ ವಿಡಿಯೋ ನಿಮ್ಮದಿರುತ್ತೆ, ಫೋನ್ ನಂಬರ್ ಬೇರೆಯವ್ರದ್ದಿರುತ್ತೆ, ಅದು ಬೇರೆ ಬೇರೆ ಗ್ರೂಪಲ್ಲಿ ಅವ್ರು ಹಾಕ್ಕೊಂಡು ಅವ್ರ ಫೋನ್ ನಂಬರ್ನ ಆ್ಯಡ್ ಮಾಡಿಕೊಂಡು ಇದು ಮಾಡ್ತಾವ್ರೆ ಹಾಗಂತ ಹೇಳಿದ್ರು. ಸೊ ಅವ್ರವ್ರ ಅಭಿಪ್ರಾಯ, ಅವ್ರವ್ರ ಇಷ್ಟ, ಏನಾದರೂ ಮಾಡ್ಕೊಳ್ಳಿ. ಆದರೆ ನನ್ನ ನಂಬರು ನಾನು ಸ್ಟಾರ್ಟಿಂಗಲ್ಲಿ ಏನು ಕೊಟ್ಟಿರ್ತೀನಿ 9632549967, ಅದು ಮಾತ್ರ ನನ್ನ ನಂಬರು. ಆ ನಂಬರ್ಗೆ ದಯವಿಟ್ಟು ವಾಟ್ಸಪ್ ಮಾಡಿ ಕಾಲ್ ಮಾಡಬೇಡಿ ಅಂತ ಹೇಳ್ತಾ ನಾನು ನನ್ನ ಒಂದು ವಿಷಯವನ್ನು ನಿಮಗೆ ತಿಳಿಸಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ.